ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಜಾನರ್ ಇಂದ ಬರ್ತಾ ಇದೀವಿ ಗಣೇಶ್ ಸರ್ಗೆ. ಇಟ್ಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಎ ನ್ಯೂ ಅವತಾರ್ ಅಂದ್ರೆ ಕರೆಕ್ಟ್ thing like what we are talking about over here, because sir will be like exploring his totally different way of his acting skills. Like, you know, he will be able to show what his true potential is in this movie ಅನ್ನೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ. So definitely, like, this will be a very big entertainer, family values, sentiments ಎಲ್ಲ ತುಂಬಿದೆ ಇದರಲ್ಲಿ. So we are wishing, like, you know, this is going to be a very big film for us and for also for Ganesh sir. We are really hoping to go forward for this. Thank you ma'am. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಸಿನಿಮಾ ಒಂದು ಬೇರು ನಮ್ಗೆ ಹಾಕೊಟ್ಟಿದ್ದು ವಿಶ್ವಪ್ರಸಾದ್ ಸರ್. ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಯಾವ ತರ ಮಾಡ್ಬೇಕು ಅಂದಾಗ ಒಂದು ಐಡಿಯಾ ಅಂದ್ರೆ ರೆಗ್ಯುಲರ್ ಆಗಿ ಗಣೇಶ್ ಸರ್ ಹೆಂಗ್ ನೋಡಿದರೆ ಅದಿಲ್ದಿರೆ ಬೇರೆ ಏನ್ ಮಾಡ್ಬೋದು ಯೋಚಿಸಿ ಅಂದಾಗ ಈ ತರದ್ ಒಂದು ಐಡಿಯಾ ಬಂತು. ಬಟ್ ಗಣೇಶ್ ಸರ್ ಇದಾರಲ್ಲ, ನಾನು ಹೇಳ್ತೀನಿ, ಯಾವ ಪಾತ್ರ ಇದ್ರು ಅದ್ರೊಳಗಡೆ ತುಂಬ್ಕೊಂಡ್ಬಿಡ್ತಾರೆ. ನಿಮ್ಗೆ ಈಗ ಆನ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಹೆಂಗೆ ಗೂಸ್ಬಂಪ್ ಬಂತು, ನನಗೆ ನಾನು ಶಾರ್ಟ್ ತೆಗಿಬೇಕಾದ್ರೆ ಆಸ್ ಅ ಫ್ಯಾನ್ ಆಗಿ ನಾನು ಅಲ್ಲಿ ಖುಷಿ, ಕಟ್ಟೇಳೋದಕ್ಕಿಂತ ಜಾಸ್ತಿ ಖುಷಿ ಪಡ್ತಾ ಇದ್ದೆ. ಗಣೇಶ್ ಸರ್ ಕಟ್ಟೇಳೋ ಅನ್ನೋರು ಅಷ್ಟು ತುಂಬಾ ಕ್ಯಾರೆಕ್ಟರ್ ಒಳಗಡೆ ಅಷ್ಟು ಇದಾಗ್ಬಿಟ್ಟಿದ್ರು. ತುಂಬಾ ಖುಷಿ ಆಯ್ತು ನನಗೆ. ಎಸ್ಪೆಷಲಿ ನನ್ನ ಅದೃಷ್ಟ ಅನ್ಸುತ್ತೆ, ವಿಶ್ವಪ್ರಸಾದ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು, ಗಣೇಶ್ ಸರ್ ನನಗೆ ಬೆನ್ ತಟ್ಟಿದ್ದು, ಮತ್ತೆ ವಂದನಾ ಮೇಡಮ್ ಅಂತೂ ನಮ್ಗೆ US ಅಲ್ಲಿ ಇದ್ದಾಗಿಂದ ನನ್ಗೆ ಹೇಳೋರು, ಮಾಸ್ಟರ್ ನೀವೇನಾದ್ರು ದೊಡ್ಡದಾಗಿ ಮಾಡ್ಬೇಕು ಅಂತ. ವಂದನಾ ಮೇಡಮ್ ತುಂಬಾ ಥ್ಯಾಂಕ್ಸ್ ನಾನು ಹೇಳ್ತೀನಿ. ಯಾಕಂದ್ರೆ ಸ್ಟೇಜ್ ಮೇಲೆ ನಾವು ಪ್ರತಿಯೊಬ್ಬರನ್ನು ನೆನ್ಸ್ಕೊಬೇಕಂತೆ. ಆ ತರ ನಾನು ಇನ್ನೂ ಏನು ಆಗದೆ ಇರ್ಬೇಕಾದ್ರೆ ವಂದನಾ ಮೇಡಮ್ ನನ್ಗೆ ಖುಷಿ ಮಾಡೋರು, ನೀವೇನಾದ್ರು ಮಾಡಿ ಮಾಸ್ಟರ್ ಅಂತ. ಅದ್ರ ಜೊತೆಗೆ ವಿಜಯ ಮೇಡಮ್ ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಗೆ ನಿಂತ್ಕೊಂಡು ಏನೇನ್ ಬೇಕೋ ಅದೆಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಬಗ್ಗೆ ಇಷ್ಟು ಮಾತ್ರ ಹೇಳ್ತೀನಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೆಂಟಿಮೆಂಟ್ಸ್ ವ್ಯಾಲ್ಯೂಸ್ ಏನೇನಿದೆಯೋ ಅದೆಲ್ಲ ಈ ಸಿನಿಮಾದಲ್ಲಿ ಇರುತ್ತೆ. ಗಣೇಶ್ ಸರ್ ಎಷ್ಟು ನಗಿಸ್ಬೇಕು ಅಷ್ಟು ನಗಿಸ್ತಾರೆ, ಎಷ್ಟು ವೈಬ್ರೇಷನ್ ಕೊಡ್ಬೇಕು ಅಷ್ಟು ಕೊಡಿಸ್ತಾರೆ ಈ ಸಿನಿಮಾದಲ್ಲಿ. ಫ್ಯಾನ್ಸ್ಗೆ ಈ ಸಿನಿಮಾಯಿಂದ ನಿಜವಾಗ್ಲೂ ಹಬ್ಬ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋರೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್. ಫಸ್ಟ್ ಥಿಂಗ್, ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್. ಸರ್, ಐ ಆಮ್ ಆಲ್ಸೋ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಫ್ರಮ್ ಮುಂಗಾರು ಮಳೆ. ಇವತ್ತಿಗೂ ಆ ಸಿನಿಮಾ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಸೊ ನಾವೆಲ್ಲರೂ ಗಣೇಶ್ ಸರ್ನ ಲವರ್ ಬಾಯ್ ತರ ನೋಡಿದೀವಿ. ಈ ಸಿನಿಮಾದಲ್ಲಿ ಟೋಟ್ಲಿ ಡಿಫ್ರೆಂಟ್ ನೋಡ್ತಾ ಇದೀವಿ. ಸೊ ವೆರಿ ಎಕ್ಸೈಟೆಡ್ ಫಾರ್ ದ್ಯಾಟ್ ಅಂಡ್ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಐ ಆಮ್ ಶ್ಯೂರ್ ಹೀಸ್ ವರ್ಕ್ಡ್ ವೆರಿ ಹಾರ್ಡ್. ಧನು ಸರ್, congratulations and all the very best to you, and of course congratulations to Vishwa also for the 49th production. Thank you. I want to thank media coming here. Sorry, I have a bad throat. We did a movie Adyaksha in America. At the time Dhanu was the choreographer. So from that time we've been working with him, and Dhanu master introduced us with Ganesh sir. Like my wife said, the first movie we watched in US is Mungar Malay, followed with Gali Bata and many other movies. So we like your movies a lot, sir. So I met Ganesh sir maybe about 1 year back. When we met him, he talked about our movie Kartikeya 2. So then we thought we should do something similar with the bigger span. So then the idea of Pinaka has come through. This has a bigger span. It has a lot of adventure, grand visuals, lot of good dance numbers, supernatural elements and spiritual elements. And we are looking forward for Ganesh sir to make this a true pan-India movie like how we did Kartikeya 2, and looking forward for all the support. Thank you. ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮ
ಮೀಡಿಯಾ ಅವರಿದ್ದೀರಿ, ಎಲ್ಲ ಮೀಡಿಯಾದವರು. ಫಸ್ಟ್ ಪ್ರೆಸ್ ಮೀಟ್ ನಮ್ದು ಆಗ್ತಿರೋದು. ಸೊ ಫಸ್ಟ್ ಪ್ರೆಸ್ ಮೀಟಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಿರೋದು ನಿಜವಾಗ್ಲೂ ಪರ್ಸನಲ್ ನನಗೆ ಭಾಳ ಖುಷಿ ಕೊಡ್ತಿದೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಒಳ್ಳೊಳ್ಳೆ ನ್ಯೂಸ್ ನಿಮ್ಮ ಕಡೆಯಿಂದ ನಮಗೆ ಸಿಗ್ತಾ ಇರಲಿ. ಆ್ಯಂಡ್ ವರ್ಷದ ಪ್ರಥಮ ಪ್ರೆಸ್ ಮೀಟ್ ಅಲ್ಲಿ ಅದು ಹೇಳಲೇಬೇಕು, ಹೇಳ್ಬಿಟ್ಟೆ ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ನಮ್ಮ ಸಿನಿಮಾದ ಒಂದು ಲುಕ್ಕು, ಫೀಲು, ಟೀಸರ್ನ ನೋಡಿದ್ರಿ. ಈ ತರ ಒಂದು ಸಿನಿಮಾ ಪ್ರತಿ ಸಲ ಹೇಳ್ತೀವಿ, ಒಂದೊಂದ್ಸಲ ಡಿಫ್ರೆಂಟ್ ಆಗಿ ಮಾಡಿದೀವಿ. ಇದು ನಿಜವಾಗ್ಲೂ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ. ಅಂಡ್ ಈ ಸಿನಿಮಾವನ್ನ ನನಗೆ ತಂದು ಕೊಟ್ಟಂತಹ ವಿಶ್ವ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್, ವಂದನಾ ಮೇಡಮ್ಗೆ ಥ್ಯಾಂಕ್ ಯು, ಅಂಡ್ ನಮ್ಮ ವಿಜಯ ಮೇಡಮ್, ನಮ್ಮ ವಿಶ್ವ ಸರ್ ಅವರ ಸಿಸ್ಟರ್ ವಿಜಯ ಮೇಡಮ್ ಹಾಗೂ ಧನು ಅವರು ಮತ್ತೆ ಅವರ ಟೀಮ್, ವಿಶ್ವ ಸರ್ ಎಲ್ಲ ಕಳೆದ 1.5 ವರ್ಷದಿಂದ ಸ್ಕ್ರಿಪ್ಟಿಂಗ್ ಮಾಡಿದ್ದಾರೆ. 1.5 ವರ್ಷದಿಂದ. ಯಾವಾಗ ಸ್ಟಾರ್ಟು ಅಂತ ಕೇಳ್ತೀನಿ, 2 ಸೀನ್ ಇದೆ ಸರ್, ಯಾವಾಗ ಸ್ಟಾರ್ಟು, ಇನ್ನೊಂದು ಇಂಟ್ರೋಲ್ ಬ್ಲಾಕ್ ಅಲ್ಲಿ ಇದೀವಿ ಸರ್, ಬೇರೆ ತರ ಇದೆ ಅಂತ. ಸೊ ಅವರು ನೆರೇಟ್ ಮಾಡಿದ ರೀತಿ ಇತ್ತಲ್ಲ, ನಾನು ಒನ್ ಲೈನ್ ನನಗೆ ನೆರೇಟ್ ಮಾಡಿದ್ರು. ಐ ಥಿಂಕ್ ಸೇಮ್ ಜಾನ್ವರಿ, ಲಾಸ್ಟ್ ಇಯರ್ ಜಾನ್ವರಿ ಸಂಕ್ರಾಂತಿ ಟೈಮಲ್ಲಿ ನೆರೇಟ್ ಮಾಡಿದ್ರು. ಈ ತರ ಒಂದು ಅನ್ಕೊಂಡಿದೀವಿ, ಅಂದ್ರೆ ಅಡ್ವೆಂಚರ್, ಥ್ರಿಲ್ಲರ್, ಫ್ಯಾಮಿಲಿ ಡ್ರಾಮಾ ವಿತ್ ಹ್ಯೂಮರ್, ಇದೆಲ್ಲ ಸೇರಿ ಒಂದು ಕಥೆನ ಹೇಳಿದ್ರು. ನಾನು ನಿಜವಾಗ್ಲೂ ಥ್ರಿಲ್ಲರ್, ನಾನು ಕೇಳಿದೆ ಅವ್ರಿಗೆ, ಇದು ಹೆಂಗೆ ನೀವು ಕನ್ವೆ ಮಾಡ್ತೀರಿ ಆನ್ ಸ್ಕ್ರೀನ್ ಅಂತ. ಸರ್ ನಾವು ಒಂದು ಟೀಸರ್ನ ಅನ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಟೀಸರ್ನ ಹೇಳಿದ್ರು. ಈ ತರ ಒಂದು ಹೇಳೋಣ, ಲುಕ್ ಅಂಡ್ ಫೀಲ್, ಒಬ್ಬನ ದಂತಕಥೆ, ಇದು ಪುರಾಣ ಕಟ್ಟು ಕಥೆ ಅಲ್ಲ, ಇದು ಒಂದು ದಂತ ಕಥೆನ ಹೇಳ್ತಿದೀವಿ, ಬಟ್ ವಿಭಿನ್ನ ರೀತಿಯಲ್ಲಿ ಹೇಳ್ತಿದೀವಿ ಅನ್ನೋದನ್ನ ಮಾಡಿದ್ದಾರೆ. ಸೊ ನಮ್ಮ ಧನು ನನ್ನ ಹುಡುಗಾಟ ಇಂದ ನನಗೆ ಕೊರಿಯೋಗ್ರಾಫ್ ಮಾಡ್ಕೊಂಡ್ ಬಂದಿದ್ದಾನೆ, ಹುಡುಗಾಟ ಸಿನಿಮಾಯಿಂದ. ಸೊ ಫಸ್ಟ್ ಟೈಮ್ ಡೈರೆಕ್ಟರ್ ಮಾಡ್ತಿದ್ದಾನೆ. ಆಲ್ ದ ಬೆಸ್ಟ್ ಧನು, ನಿಮಗೆ ಆಲ್ ದ ಬೆಸ್ಟ್. ಅಂಡ್ ನಮ್ಮ PMF ಅವರು, ನನ್ನ ಸಿನಿಮಾ ಡಬ್ ಆಗಿದೆ, ಬಟ್ PMF ಅವರು ಇದು ನನ್ನ ಪ್ರಥಮ ಸಿನಿಮಾ, ಡೈರೆಕ್ಟ್ ಕನ್ನಡ ಹಾಗೂ ತೆಲುಗುಲಿ ಅಟ್ ಎ ಟೈಮ್ ಶೂಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ವಿಶ್ವ ಸರ್, ವಂದನಾ ಮೇಡಮ್ ಅಂಡ್ ವಿಜಯ ಮೇಡಮ್, ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ಆ ವಿಶ್ವಾಸಕ್ಕೆ ಖಂಡಿತವಾಗ್ಲೂ ವಿ ವಿಲ್ ಗಿವ್ ಅವರ್ ಬೆಸ್ಟ್. ನಾವೆಲ್ಲ ಸೇರ್ಕೊಂಡು ನಮ್ಮ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಪಿನಾಕ ವಿಲ್ ಬಿ ಒನ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಥಿಯೇಟರ್ ಅಲ್ಲಿ. ನಮ್ಮ ಸಿನಿಮಾದಿಂದ ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಹೇಳಕ್ಕೆ ಬಹಳ ಬಹಳ ಇಷ್ಟಪಡ್ತೀನಿ. ಅಂಡ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಅದ್ರ ಜೊತೆಲಿ ನೀವು ಟೀಸರ್ ಅಲ್ಲಿ ನೋಡಿದ್ರಲ್ಲ, ಥರ 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 ಥರ. ಸೊ ನಮ್ಮ ರಘು ನಿಡುವಳ್ಳಿ ಡೈಲಾಗ್ ಬರ್ದಿರೋದು. ಎಲ್ಲಿ ರಘು? ಯಾಕೋ ಅಲ್ಲಿ ಕೂತ್ಕೊಂಡಿದ್ಯಾ? ಡೈಲಾಗ್ ರೈಟರ್ ಮುಂದೆ ಬಾ. ಯಾರ ಜೊತೆ ಬಂದವ್ರ? ನಮ್ಮ ರಘು ಡೈಲಾಗ್ ಬರ್ದಿರೋದು. ಜೋರ್ ಚಪ್ಪಾಳೆ. ಬರ್ದು ಈ ಥರ ಥರ ತತ್ತರಾಗಿ ಒಂದು 50 ಸಲ ಬರ್ಸಿದ್ದೀನಿ. ಡಬ್ಬಿಂಗ್ ಥಿಯೇಟರ್ ಕೂರಿಸಿ ಇದು ಕೂತ್ಕೊಳ್ಳಲ್ಲ ರಘು, ಇದು ಕೂತ್ಕೊಳ್ಳಲ್ಲ ರಘು, ಇದು ಕೂತ್ಕೊಳ್ಳಲ್ಲ ರಘು ಅಂತ. ಅಂಡ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ರಘು ನಿಮ್ಗೂ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್. ಯಾಕೆ ಅಲ್ಲಿ ಕೂತ್ಕೊಂಡಿರೋರು ಕರ್ಸ್ತೆ ಅಂದ್ರೆ, ನೋಡ್ಕೊಂಬಿಡಿ, ಇವರೇ ಡೈಲಾಗ್ ರೈಟ್ರು, ನನಗೆ ಒಳ್ಳೊಳ್ಳೆ ಲೈನ್ ಬರೆದ್ಕೊಡ್ಬೇಕು ಇವರು. ಅಂಡ್ ರಘು ಬಗ್ಗೆ ನಾನು ಒಂದು ವಿಷಯ ಹೇಳಬೇಕು. ನಾನು ಈಶ್ವರಿ ಅಂತ ಸೀರಿಯಲ್ ಮಾಡ್ತಿದ್ದೆ 2003-4 ಆ ಟೈಮಲ್ಲಿ. ಆ ಸೀರಿಯಲ್ ಅಲ್ಲಿ ರಘು ನನಗೆ ಮೇಕಪ್ ಅಸಿಸ್ಟೆಂಟ್. ಇವತ್ತು ಡೈಲಾಗ್ ರೈಟರ್ ಆಗಿ ದೊಡ್ಡ ಹೆಸರು ಮಾಡಿದ್ದಾನೆ. ಅಂಡ್ ಆಲ್ ದ ಬೆಸ್ಟ್ ರಘು ನಿನಗೆ. ಜೋರ್ ಚಪ್ಪಾಳೆ ಬರಬೇಕು ನಮ್ಮ ರಘುಗೋಸ್ಕರ. ಇದ್ರ ಜೊತೆಯಲ್ಲಿ ನಮ್ಗೆ ಸ್ಕ್ರಿಪ್ಟು ಕೂತ್ಕೊಂಡು ಮಾಡಿದ್ದು ನಮ್ಮ ಚಂದು. ಬನ್ನಿ, ಇವ್ರನ್ನೆಲ್ಲ ಪರಿಚಯ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಪಿಕ್ಚರ್ ಟೀಸರ್ ನೋಡಿದಿರಲ್ಲ, ಪಿಕ್ಚರ್ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ಬೇಕು ಇವರು ಅಂತ. ನೋಡ್ಕೊಂಬಿಡಿ ಎಲ್ಲಾರು.
ಚಂದು ಅಂತ ನನ್ನ ಜೊತೆ ಸ್ಕ್ರೀನ್ ಪ್ಲೇ ಸ್ಟೋರಿಗೆಲ್ಲ ಕೂತ್ಕೊಂಡಿರೋರು. ಅವರು ಅವರು 1.5 ವರ್ಷದಿಂದ ಬೆಂಗಳೂರಲ್ಲೇ ಇದ್ದಾರೆ. ಬಂದಾಗೆಲ್ಲ ಅವರು ತೆಲುಗು ಕನ್ನಡ ಮಿಕ್ಸ್ ಅಲ್ಲಿ ಹೇಳ್ತಾರೆ. ಒಂದ್ಸಲಿ ಕತೆ ಹೇಳ್ತಾ ಹಾವು ವಸ್ತುಂದಿ ಸರ್ ಅಂದ್ರು. ಇಲ್ಲ ಹಾವು, ನಾನು ಧನು ನೋಡ್ತಾ ಇದ್ದೀನಿ, ಧನು ಸುಮ್ಮನಿದ್ದಾನೆ, ಹಾವು ವಸ್ತುಂದಿ ಸರ್, ಹೀಗೆ ಆಗುತ್ತೆ ಸರ್ ಅಂತ ಮಿಕ್ಸ್ ಮಾಡುದು. ನಾನು ಹೇಳಿದೆ ಈ ಸೀನಲ್ಲಿ ಹಾವು ಇರ್ಲಿಲ್ವಲ್ಲಪ್ಪ ಅಂದ್ರೆ, ಸರ್ ಹಾವು ಅಂದ್ರೆ ಹಸು ಸರ್. ಸೊ ಆ ಥರ ವಿ ಹ್ಯಾವ್ ವರ್ಕ್. ಒಂದು ಏನು ಫೀಲ್ ಕೊಡ್ತು ಟೀಸರ್. ಈಗ ನಾನು ಮಾತಾಡ್ಬೇಕಾದ್ರೆ ಏನೋ ಒಂದು ಚಿಕ್ಕ ಪುಟ್ಟ ನಗು ಇದೆ, ಸಿನಿಮಾಲ್ ಹೆಚ್ಚಿರುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ನಮ್ಮ ಸಿನಿಮಾ ಕೊಡುತ್ತೆ. ಪ್ರತಿ ಸಲ ನನ್ನ ಮಾಧ್ಯಮದ ಮಿತ್ರರು, ಹಿರಿಯರು, ಸ್ನೇಹಿತರೆಲ್ಲ ಕೇಳ್ತಿದ್ರು, ಸರ್ ಏನೋ ಡಿಫ್ರೆಂಟ್ ಆಗಿ ಮಾಡಿ ಅಂತ. ಬಂದ್ರೆ ಖಂಡಿತವಾಗ್ಲೂ ಮಾಡ್ತೀನಪ್ಪ ಅಂತಿದ್ರೆ. ಈಗ ಖಂಡಿತವಾಗ್ಲೂ ಒಂದು ವಿಭಿನ್ನ ರೀತಿಯ ಸಿನಿಮಾ. ಆದರೆ ಹಾಗಂತ ಬೌನ್ಸ್, ದಯವಿಟ್ಟು ಅಲ್ಲಿ ಸ್ವಲ್ಪ ಸುಮ್ಮನಿದ್ರೆ ಹೊಸ ವರ್ಷಕ್ಕೆ ಒಂದು ಗಿಫ್ಟ್ ಕೊಡ್ತೀವಿ. ಸೊ ಒಂದು ಬೇರೆ ತರದ್ದು ಅಂದ್ರೆ ಬೌನ್ಸರ್ ಹಾಕ್ತಿಲ್ಲ ನಾವು, ಒಂದು ಎಕ್ಸ್ಪೀರಿಯನ್ಸ್, ಖಂಡಿತವಾಗ್ಲೂ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನ ಕೊಡ್ತೀವಿ ಈ ಸಿನಿಮಾ ಮೂಲಕ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿರಲಿ. ಅಂಡ್ ನನ್ನ ಎಲ್ಲ ಸ್ನೇಹಿತರು, ಅಭಿಮಾನಿಗಳಿಗೆ ಥ್ಯಾಂಕ್ ಯು ವೆರಿ ಮಚ್. ಹೊಸ ವರ್ಷಕ್ಕೆ ನಿಮ್ಮನ್ನ ನೋಡ್ದಾಗೂ ಆಯ್ತು. ಅಂಡ್ ನಮ್ಮ ದಾಸೇಗೌಡರಿಗೆ ಥ್ಯಾಂಕ್ ಯು, ಎಲ್ಲ ಕೋಆರ್ಡಿನೇಟ್ ಮಾಡಿ ಸರ್ ನೀವು ಸಿಗ್ಲೇಬೇಕು ಎಲ್ಲರಿಗೂ ಅಂತ ಹೇಳುದು. ಅಂಡ್ ನಮ್ಮ ಕ್ಯಾಮರಾಮನ್ ರಾಮ್ ಅವರು, ಹರಿಕೆ ವೇದಾಂತ್ ಅವರು, ಬನ್ನಿ ಹರಿಯವರು, ನಮ್ಮ ಹರಿಕೆ ವೇದಾಂತ್ ಅವರು, ಇವರು ನಮ್ಮ ಹಿಂದಿಯ ತೇಜಸ್ ಮತ್ತೆ ಆಪರೇಷನ್ ವ್ಯಾಲೆಂಟೈನ್ ಸುಮಾರು ಸಿನಿಮಾವನ್ನ ಕೊಟ್ಟಿದ್ದಾರೆ. ಬಂದಿದ ತಕ್ಷಣನೇ ಸುಬ್ಬಣ್ಣನ ಪಕ್ಕನೆ ಕೂತವ್ರೆ, ನಮ್ಮ ಪ್ರೆಸ್ ಸುಬ್ಬಣ್ಣ ಅವ್ರ ಪಕ್ಕನೆ ಕೂತವ್ರೆ ಇವರು. ಹಿಂದೆ ಕೂತಿದ್ದಾರೆ ಸುಬ್ಬಣ್ಣ. ಅಂಡ್ ಇವರು ನಮ್ಮ ಸಿನಿಮಾಟೋಗ್ರಫರ್. ಅವರ ಒಂದು ವಿಷನ್ ಅಲ್ಲಿ ಬೇರೆ ಬೇರೆ ಏನೋ ಅನ್ಕೊಂಡಿದ್ವಿ. ಸೊ ಇದು ನನ್ನ ತಂಡ. ಇನ್ನು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀವಿ. ಇದು ಟೀಸರ್ ಫಸ್ಟ್. ಮ್ಯೂಸಿಕ್ 2-3 ಇದ್ದಾರೆ ಸರ್. ಸೊ ಸದ್ಯದ ಪ್ರೆಸ್ ಮೀಟ್ ಇದಕ್ಕೋಸ್ಕರ. ಆಕ್ಚುಲಿ ಟೀಸರ್ನ ನಾವು ಹಾಗೆ ಬಿಡಬೇಕು ಅಂತಿದ್ವಿ, ಬಟ್ ವಿಶ್ವ ಸರ್, ನಮ್ಮ ಧನು, ವಂದನಾ ಮೇಡಮ್ ಮತ್ತೆ ವಿಜಯ ಮೇಡಮ್ ಎಲ್ಲ ಒಂದು ಇದು ಹಂಗೆ ಬಿಡಬಾರ್ದು ಅಂತ ವಿಶ್ವ ಸರ್ ಇದೇನೋ ಬೇರೆ ತರ ಮಾಡಿದ್ದಾರೆ, ಬೇರೆ ಗಣೇಶ್ ಅವರು ಬೇರೆ ತರ ಕಾಣಿಸ್ತಿದ್ದಾರೆ. ಅಂಡ್ ಹೊಸ ವರ್ಷ ಒಂದು ಬ್ಯಾಂಗ್ ಆಗಿ ರಿಲೀಸ್ ಮಾಡಿ ಎಲ್ರಿಗೂ ಸಿಗ್ಬೇಕು ಅಂತ ಹೇಳಿದ್ರು. ಥ್ಯಾಂಕ್ ಯು ವಿಶ್ವ ಸರ್. ಅಂಡ್ ತಾವೆಲ್ಲರೂ 31ನೇ ತಾರೀಕಾಗಿ 1ನೇ ತಾರೀಕು ರೆಸ್ಟ್ ತಗೊಂಡು 2ನೇ ತಾರೀಕು ಎಲ್ಲರೂ ಬಂದಿದ್ದೀರಿ. ಥ್ಯಾಂಕ್ ಯು. ಮತ್ತೊಮ್ಮೆ ನೀವೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಿ. ಥ್ಯಾಂಕ್ ಯು. ನೆಗೆಟಿವ್ಗಳೆಲ್ಲ ನಾಶ ಆಗಿ ಒಂದು ಒಳ್ಳೆ ಶಕ್ತಿ ಇಂಡಸ್ಟ್ರಿಗೆ ಬರಲಿ ಅಂತ ನಾನು ದೇವರು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಯಾವಾಗಲೂ ಅದೇ ಅನ್ಕೋತೀನಿ, ಹೆಚ್ಚೆಚ್ಚು ಸಿನಿಮಾ ಬೇರೆ ಬೇರೆ ರೀತಿ ಬರ್ತಿದ್ರೆ ನಾವೆಲ್ಲ ಒಂದೇ ಮರದ ಕೊಂಬೆಗಳಷ್ಟೇ. ಸಿನಿಮಾಗಳು ಚೆನ್ನಾಗಾಗಬೇಕು, ಯಾವುದೇ ಸಿನಿಮಾ ಆಗಿರ್ಬೋದು ಅದು. ಅಂಡ್ ಕಳೆದ ವರ್ಷ ಆಗಸ್ಟ್ ಮೇಲೆ ಬಂದಿರುವಂತಹ ಅಷ್ಟು ಸಿನಿಮಾಗಳು ಒಂದು ಅದ್ಭುತ ರೀತಿ ಚೆನ್ನಾಗಿ ಆಗಿದೆ. ಅದೊಂದು ಖುಷಿ ಸರ್. ನೀವು ಹೇಳಿದ ರೀತಿ ಇನ್ಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಇಂಡಸ್ಟ್ರಿಗೂ ತುಂಬಾ ಒಳ್ಳೇದಾಗ್ಲಿ. ಬರುವಂತಹ ಎಲ್ಲ ಸಿನಿಮಾಗಳು, ಅದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ರಿಲೀಸ್ ಆದ್ಮೇಲೆ ಆಗುವಂಥದ್ದು. ಸೊ ಎಲ್ಲಾರ್ದು ಸಕ್ಸಸ್ ಆಗ್ಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೇನೆ ಸರ್. ಧನ್ಯವಾದ. ಬಹುತೇಕ ಎಲ್ಲ ಸ್ಟಾರ್ ಸಿನಿಮಾ ಮಾಡಿದ್ದೀರಾ, ಕೊರಿಯೋಗ್ರಾಫ್ ಮಾಡಿದ್ದೀರಾ. ಗಣೇಶ್ ಅವ್ರನ್ನೇ ಆಯ್ಕೆ ಮಾಡ್ಕೋಬೇಕು ಅಂತಿದ್ದೀನಿ. ಅಂದ್ರೆ ನಾನು ಎಲ್ಲಾ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿದ್ರು ನನಗೆ ಅಂತ ಪರ್ಸನಲ್ ಆಗಿ ಗಣೇಶ್ ಸರ್ ಅಂದ್ರೆ ನನಗೆ ತುಂಬಾ ಇಷ್ಟ. ಅವ್ರಿಗೂ ಅಭಿಮಾನಿ, ಎಲ್ಲಾ ಸ್ಟಾರ್ಗೆ ಅಭಿಮಾನಿ ಆಗಿದ್ರು ಗಣೇಶ್ ಸರ್ಗೆ ತುಂಬಾ ಪ್ರೀತಿ. ಅವ್ರಿಗೂ ಅಭಿಮಾನಿ ನಾನು. ಅದಕ್ಕೆ ಈ ಕತೆಗೆ ಗಣೇಶ್ ಸರ್ ನಮ್ಗೆ ತುಂಬಾ ಇಷ್ಟ ಆಯ್ತು. ಎಸ್ಪೆಷಲಿ ಹೇಳ್ಬೇಕಂದ್ರೆ ಎಲ್ಲದಕ್ಕೂ ವಿಶ್ವಾಸರೇ ನಮ್ಗೆ ಇದನ್ನೆಲ್ಲ ಲೀಡ್ ಮಾಡ್ಕೊಟ್ಟಿದ್ದು, ಇದೇ ತರ ಮಾಡಿ ಅಂತ. ಸೊ ನಾವು ಅದ್ರ ಜೊತೆಗೆ ನಾವು ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಗಣೇಶ್ ಸರ್, ನಿಮಗೆ ಹ್ಯಾಪಿ ನ್ಯೂ ಇಯರ್ ಸರ್.
ಥ್ಯಾಂಕ್ ಯು. ಸರ್ ಪಿನಾಕ ಅಂದ್ರೆ ಅದರ ಅರ್ಥ ಬಂದು ಶಿವನ ಕೈಲಿರುವಂತ ಬಿಲ್ಲು ಧನುಸ್ಸು. ಧನುಸ್ಸು ಆ ಥರ ಬರುತ್ತೆ ಸರ್. ಆ ಕಂಟೆಂಟ್ ನೋಡಿದಾಗ ಒಂದ್ ಕಡೆ ಜನರಿಗೋಸ್ಕರ ಇದ್ದವನು ಒಂದು ದಂತಕಥೆ ಅಂತ ಹೇಳ್ತಾರೆ, ನೆಕ್ಸ್ಟ್ ನೋಡಿದ್ರೆ ಮಂತ್ರಾವತಿ ಘಟಕ ಕಾಣಿಸ್ತಾರೆ, ತುಂಬಾ ಶೇಡ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದಲ್ಲಿ. ಖಂಡಿತವಾಗ್ಲು ಸರ್. ಓಕೆ, ಆ ಮಂತ್ರವಾದಿ ಶೇಡು ಅಂಡ್ ಅಲ್ಲಿ ಕ್ಷುದ್ರ ರುದ್ರ ಅಂದ್ರೆ ಗುಡ್ ಅಂಡ್ ಬ್ಯಾಡ್ ಎರಡನ್ನು ತೋರಿಸ್ತೀವಿ. ಸೊ ಇದು ಸಿನಿಮಾದ ಇದು ಟೀಸರ್ಗೋಸ್ಕರ ಮಾಡಿರೋದ್ರ ಸಿನಿಮಾಲ್ ಕೂಡ ಇರುತ್ತೆ ಇದು. ಸೊ ಒಬ್ಬ ಮನುಷ್ಯನಲ್ಲಿ ಎರಡು ಎನರ್ಜಿ ಇರುತ್ತೆ, ಯಾವ್ದನ್ನ ಆಕ್ಟಿವೇಟ್ ಮಾಡಬೇಕು ಅನ್ನೋದು ಟೀಸರ್ ಅಲ್ಲಿ ಹೇಳ್ತೀವಿ. ಒಳ್ಳೇದನ್ನ ನಾವು ಹೆಚ್ಚು ತೋರಿಸ್ಬೇಕು ಅಂತ. ಸೊ ನಮ್ಮ ಸಿನಿಮಾ ಒಳ್ಳೇದು ಕೆಟ್ಟದ್ರ ಬಗ್ಗೆ ಹಾಗೆ ಹಳೆ ಕಥೆಗಳ ಬಗ್ಗೆ ಹೇಳ್ಕೊಂಡು ಬರ್ತಾ ಇರ್ತೀವಿ. ಸೊ ಕೆಲವೊಂದು ಕಥೆಗಳು ಏನಾಗುತ್ತೆ ಸರ್, ಈಗ ಪುರಾಣ ರಾಮಾಯಣ ಮಹಾಭಾರತ ಎಲ್ಲ ತಗೊಂಡಾಗ ಪುರಾಣ ಅಂತೀವಿ, ಆದ್ರೆ ಸಾಕ್ಷಿಗಳೆಲ್ಲ ನೋಡಿದಾಗ ನಿಜವಾದ ಘಟನೆ ಅಂತ ಅನ್ಸುತ್ತೆ. ಕಿಷ್ಕಿಂಧೆಯಲ್ಲಿ ಆಂಜನೇಯ ಇದ್ದಿದ್ದು ನಿಜ ಅನ್ಸುತ್ತೆ. ನಮ್ಮೂರ ಹತ್ರ ಭೀಮಾಂಜನೇಯ ಭೀಮೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಭೀಮನ ಹೆಜ್ಜೆ ಇದೆ. ಅದನ್ನ ಇವತ್ತು ಕೂಡ ಪ್ರತಿ ಸಂಕ್ರಾಂತಿಗೆ ಜಾತ್ರೆ ಆದಾಗ ಹೋಗಿ ನಾನು ಚಿಕ್ಕ ಹುಡುಗನಿಂದ ಅಲ್ಲಿ ಹೋದಾಗ ಭೀಮನ ಹೆಜ್ಜೆಗೆ ಹೂವು ಹಾಕಿ ಪೂಜೆ ಮಾಡ್ಬಿಟ್ಟು ಬಂದಿದ್ದೀನಿ. ಸೊ ನಮ್ಮ ಸಂಸ್ಕೃತಿಯಲ್ಲಿ ನಂಬುತ್ತೀವಿ ನಾವು. ಅದು ಕಥೆ ಅಲ್ಲ, ಕಾಲ್ಪನಿಕನೂ ಅಲ್ಲ, ಕಟ್ಟುಕಥೆನೂ ಅಲ್ಲ, ಪುರಾಣ ಜೊತೆಯಲ್ಲಿ ನಡೆದಿರೋ ಘಟನೆ ಕಥೆ ಅಂತ ನಂಬ್ತೀವಿ ನಾವು. ಸೊ ಆ ಥರದಲ್ಲಿ ಮಾಡಿರುವಂತ ಒಂದು ಸಿನಿಮಾ. ಗಣಿ ಸರ್, ನೀವು ಇಂಡಸ್ಟ್ರಿ ಕಾಲಿಟ್ಟಿದ್ದೆ ವಿಲನ್ ಆಗಿ. ಎಷ್ಟೋ ಜನಕ್ಕೆ ಈ ವಿಚಾರನೇ ಗೊತ್ತಿಲ್ಲ. ಮತ್ತೆ ನಮ್ಗೆ ನಿಮ್ಮ ಕಣ್ಣಲ್ಲಿ ಆ ಹಳೆ ಛಾಯೆ ಕಾಣಿಸ್ತು ಇವತ್ತು. ನನ್ನ ಫಸ್ಟ್ ಸಿನಿಮಾ ಬಂದಿದೆ ವಿಲನ್ ಆಗಿ ನಾನು. ಆ ಸಿನಿಮಾ ಫ್ಲಾಪ್ ಆಗೋಯ್ತು. ಆಮೇಲೆ ತುಂಬಾ ಸೈಕಲ್ ಹೊಡೆದು ಆಮೇಲೆ ಒನ್ ಆಫ್ ದಿ ಹೀರೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಚೆಲ್ಲಾಟ ಕಾಮಿಡಿ ಟೈಪ್ ಚೆಲ್ಲಾಟ. ಮುಂಗಾರು ಮಳೆ ಆದ್ಮೇಲೆ ನಾನು ಏನಲ್ವೋ ಅದನ್ನ ಮಾಡಿದೆ. ನಾವು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ನೆಲಮಂಗ್ಲ. ಅಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಬರ ಅಂತ ಕೆರ್ಕೊ ಅಷ್ಟೆಲ್ಲ ಟೈಮ್ ಇರ್ಲಿಲ್ಲ ನಮ್ಗೆ. ಏನೋ ಕೆಲಸ ಮಾಡ್ಬೇಕು, ಡ್ರಾಮಾ ಸಿಕ್ಕಿದ್ರೆ ಡ್ರಾಮಾ ಮಾಡ್ಬೇಕು, ಸ್ಟೇಜ್ ಮೇಲೆ ಆಕ್ಟ್ ಮಾಡ್ಬೇಕು, ಜನ ಶಿಳ್ಳೆ ಹೊಡಿಬೇಕು, ನಮ್ಗೆ ಚಪ್ಪಾಳು ಅಷ್ಟೇ ತಲೆ. ನನ್ನ ಕರ್ಕೊಂಡು ಹೋಗಿ ಮುಂಗಾರು ಮಳೆ ಸಿನಿಮಾಲು ಒಬ್ಬ ಶ್ರೀಮಂತ ಕುಟುಂಬದ ಮಗನ ಹೈ ಕ್ಲಾಸ್ ಮಗ ಮಾಡ್ಬಿಟ್ರು. ಆ ಕಲ್ಲರ್ ನೋಡ್ಬಿಟ್ಟು ಜನ ಅವನು ಯಾರು ಹೈ ಕ್ಲಾಸ್ ಹುಡುಗ ಅಂದ್ಬಿಟ್ಟು ಸೂಪರ್ ಹಿಟ್ ಆಯ್ತಲ್ಲ. ಅದಾದ ಮೇಲೆ ಏನಾಗುತ್ತೆ, ನಿಮ್ಗೆ ಜನ ಏನ್ ಇಷ್ಟಪಡ್ತಾರೋ ಅದನ್ನೇ ಕೊಡ್ಬೇಕಾಗುತ್ತಲ್ಲ ಸರ್. ಅದನ್ನ ಕೊಟ್ಟು 2006ರಿಂದ ಈಗ 2024 18 ವರ್ಷ ಆಯ್ತು. ನನಗೆ ಅನಿಸ್ತಾ ಇರುತ್ತೆ ಚೇಂಜ್ ಮಾಡ್ಬೇಕಲ್ಲ ಈಗ ಏನಾದ್ರು ಅಂತ. ನನಗೆ ಈ ತರ ಕ್ಯಾರೆಕ್ಟರ್ಸ್ ಬೇಸಿಕಲಿ ಬಹಳ ಇಷ್ಟ ಸರ್, ಈ ಥರದ್ದು. ಅಂಡ್ ಹಾಗಾಗಿ ನಾನು ಈ ಸ್ಟೋರಿನ ನರೇಟ್ ಮಾಡಿದಾಗ, ಪಿನಾಕ ಕಥೆನ ನರೇಟ್ ಮಾಡಿದಾಗ ಆ ಮೇಕಪ್ಗೆ ಐ ಟುಕ್ 3.5 hours ತಗೊಂಡು ಬಂದೆ. ಅಲ್ಲಿ ನಮ್ಮ ಧನು ಆ ಸ್ಕಲ್ ಮೇಲೆ ಬೆಂಕಿ ಮೇಲೆ ನಡಿಬೇಕಲ್ಲ, ಹಿಂಗ್ ನೋಡಿದೆ, ನಡಿಬೋದಲ್ಲ ಅಂದೆ. ಸರ್ ಡೂಪ್ ಇದ್ದಾರೆ ಅಂದ್ರೆ ಏನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ತರ, ನಾನು ಯಾರು ಈ ತರ ನೋಡಿಲ್ಲ, ನಾನೇ ನಡೀತೀನಿ, ಒಂದ್ಸಲಿ ನಡಿಬೋದಾ ಅಂದೆ. ಸರ್ ತೋರಿಸ್ತೀನಿ ಬನ್ನಿ ಸರ್ ಅಂತ ಧನು ಪಟ ಅಂತ ನಡೆದ್ಬಿಟ್ಟ. ನಾನು ನೋಡಿದೆ, ಡೈರೆಕ್ಟರ್ ಹೇಳಿದ ನಾವು ಹೀರೋ ಇನ್ನೂ ನಡೀತೀವಿ ಅಂತ. ರೆಡಿ ಮಾಡ್ಕೋತೀನ ಅಂತ. ಶಾರ್ಟ್ ಎಲ್ಲ ರೆಡಿ ಅಡ ಬನ್ನಿ ಅಂತ. 1 ಬುರುಡೆ 2 ಬುರುಡೆ 3 ಬುರುಡೆ 4ನೇ ಬುರುಡು ಕಾಲು ಸುಡ್ತಾ ಇದೆ, ಸುಡ್ತಾ ಇದೆ, ತೋರಿಸ್ಲಿಲ್ಲ. ಇಳಿದ ಕೆಳಗೆ ಇಳಿದ್ಬಿಟ್ಟು ಧನು ಕಾಲ್ಗೆ ಏನ್ ಹಾಕೊಂಡಿದ್ಯಾ ಅಂದೆ. ಏನಿಲ್ಲ ಸರ್ ಹಂಗೇನ್ ಹೇಳಿದೆ ಅಂದ. ಹೌದಾ ಸರ್ 1 more ಅಂದ. ಈ ಸುಡ್ತಾ ಇದೆ ಹೆಂಗಪ್ಪ ಹೇಳಿ. ಈಗ ಇನ್ನೊಂದು ಶಾರ್ಟ್ ಆಯ್ತು, ಇನ್ನೊಂದು ಶಾರ್ಟ್ ಅದು ಜಾಸ್ತಿ ಸುಟ್ಬಿಡ್ತು. ಅದೇನಾಗುತ್ತೆ, ಸ್ಕಲ್ ಮೇಲೆ ಬೆಂಕಿ ಎಷ್ಟಾಗ ಆ ಸ್ಕಲ್ ಕೂಡ ಹೀಟ್, ಅದು ಕೂಡ ಹೀಟ್ ಆಗ್ಬಿಡುತ್ತೆ ಬೆಂಕಿಲಿ. ಫುಲ್ಲು ನಡೆದೆ. ಆಮೇಲೆ ಹೇಳಿದ ಬಡ್ಡಿ ಮಗನೇ ಕಾಲು ಸುಡ್ತಾ ಇದೆ ನನಗೆ ಅಂದ್ರೆ. ನನಗೂ ಸುಡ್ತು ಸರ್, ಹೇಳಿಲ್ಲ ಅಷ್ಟೇ. ಸೊ ಆ ತರ, ಸೊ ಅದು ರಿಯಲ್ ಆಗಿ ಮಾಡಿದ್ದು. ಸೊ 3 hour ತಗೊಂಡೆ ಆ ಮೇಕಪ್ ಮಾಡಿ. ನೋಡಿ, ಒಬ್ಬ ಆರ್ಟಿಸ್ಟ್ ಆಗಿ ನನಗೂ ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡಕ್ಕೆ ಬಹಳ ಆಸೆ ಇರುತ್ತೆ. ಅದಕ್ಕೆ ಡೈರೆಕ್ಟ್ ಯೋಚನೆನೂ ಇರ್ಬೇಕು. ಓಕೆ, ಇವ್ರನ್ನ ಬೇರೆ ತರ ತೋರಿಸ್ಬೇಕು ಅಂತ. ಈಗ ನೀವು ಹೇಳಿದ್ರಿ ಫಸ್ಟ್ ಸಿನಿಮಾ ನೀವು ವಿಲನ್ ಆಗಿ ಬಂದ್ರೆ ಈಗ ಈ ತರ, ಅದಕ್ಕಿಂತ ಹೆಚ್ಚಿರುತ್ತೆ ಸರ್ ಸಿನಿಮಾ. ಸರ್ ಅದೇ ನೀವು ಕೂಡ ಬೇರೆ ಬೇರೆ ಪಾತ್ರಗಳನ್ನ ಮಾಡೋ ಆಲೋಚನೆಗಳ ಬಗ್ಗೆ ಹೇಳ್ತಾ ಇದ್ರಿ. ಜೊತೆಗೆ 18 ವರ್ಷ ಮುಂಗಾರು ಮಳೆ ಜರ್ನಿನೂ ಕೂಡ ಮಾತಾಡಿದ್ರಿ. ಸೊ ಡಿಸೆಂಬರ್ 29ಕ್ಕೆ ಮುಂಗಾರು ಮಳೆ ಬಂದು 18 ವರ್ಷ ಆಯ್ತು. ಸೊ ಈ ಸಂದರ್ಭಕ್ಕೂ ಕೂಡ ಗಣೇಶ್ ಅವ್ರನ್ನ ಅಂದ್ರೆ ಒಂದಿಷ್ಟು ಬೇರೆ ಬೇರೆ ಶೇಡ್ ಅಲ್ಲಿ ತೋರಿಸುವಂತ ಪ್ರಯತ್ನಗಳಿಗೆ ಕಥೆಗಳನ್ನ ರೆಡಿ ಮಾಡುವಂತಹ ನಿರ್ದೇಶಕರ ಕೊರತೆ ನಮ್ಮಲ್ಲಿತ್ತ.
ಅಥವಾ ನೀವು ಪಾತ್ರಗಳಿಗೆ ಒಗ್ಗಿಕೊಳ್ಳುವಂತಹ ಸಂದರ್ಭ ಲೇಟ್ ಆಯ್ತಾ ಅನ್ನುವಂಥದ್ದು ಸರ್? ಇಲ್ಲ, ನನಗೆ ಬೇರೆ ಥರದ ಸ್ಕ್ರಿಪ್ಟೇ ಬರಲಿಲ್ಲ ಜಗನ್ ಅವರ. ಏನೋ ಒಂದು ಆರ್ಟಿಸ್ಟ್ ಚೇಂಜ್ ಮಾಡಬೇಕು ಅಂತ ಇರುತ್ತೆ. ಈಗ ನೋಡಿ, ಈಗ ಬಿಡಿ, ಈಗ ಒಂದು 3-4 ವರ್ಷದಿಂದ ವರ್ಷಕ್ಕೊಂದು ಸಿನಿಮಾ, 2 ಸಿನಿಮಾ ಹಂಗಾಗ್ತಾ ಇದೆ. ಬಿಫೋರ್ ನಾನು ವರ್ಷಕ್ಕೆ 3 ಸಿನಿಮಾ ಮಾಡ್ತಿದ್ದೆ. 3 ಸಿನಿಮಾ ಮಾಡಿದಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. 3 ಸಿನಿಮಾ ಅಂತ ಬಂದಾಗ ಒಬ್ಬ ಆರ್ಟಿಸ್ಟ್ ಆಗಿ ಒಂದು ಎಕ್ಸ್ಪೆರಿಮೆಂಟ್ ಅಂತ ಮಾಡ್ಬೋದು. ಕಥೆ ಬರಬೇಕು. ಕಥೆ ಬಂದ ತಕ್ಷಣ ಪ್ರೊಡಕ್ಷನ್ ಹೌಸ್ ಕೂಡ ಅದನ್ನ ಹಾಗೆ ಎತ್ತಿಡಬೇಕು. ಈಗ ಇಷ್ಟು 18 ವರ್ಷ ಮಾಡಿದ ಪಾತ್ರಗಳು ಖುಷಿ ಕೊಟ್ಟಿದೆ, ಖುಷಿ ಕೊಟ್ಟಿಲ್ಲ ಅಂತ ಏನಿಲ್ಲ. ಬಟ್ ಆಸ್ ಎ ಆಕ್ಟರ್ ಬೇರೆ ಆಯಾಮವನ್ನು ತೋರಿಸ್ಬೇಕಲ್ಲ, ಆಸ್ ಆಕ್ಟರ್ ತೋರಿಸ್ಬೇಕಾಗುತ್ತಲ್ಲ. ಬಂದಿದೆ, ಕೆಲವೊಂದು ವರ್ಕೌಟ್ ಆಗಿಲ್ಲ, ಬಿಟ್ಟಿದೀವಿ. ಐ ಥಿಂಕ್ ಇದು ರೈಟ್ ಟೈಮ್ ಅನ್ಸುತ್ತೆ, ಕರೆಕ್ಟ್ ಟೈಮಲ್ಲಿ ಚೇಂಜ್ ಮಾಡಿದೀವಿ ಅನ್ಸುತ್ತೆ. ಗಣೇಶ್ ಸರ್, ನಿಮ್ಮ ಕ್ಲಾಸು ಮಾಸು ಎಲ್ಲ ವೇರಿಯೇಷನ್ಸ್ ನ ನೋಡ್ಕೊಂಡ್ ಬರ್ತಿದ್ದೀವಿ. ನೀವೇ ಹೇಳ್ದಂಗೆ ಇದು ನಿಮ್ಮ ಕರಿಯರ್ಗೆ ಮತ್ತೊಂದು ಮಹತ್ವದ ತಿರುವು ಕೊಡುವಂತ ಒಂದು ಬೇರೆ ಜಾನ್ ಸಿನಿಮಾ. ಸೊ ಮೊದಲ ಬಾರಿಗೆ ನಿಮ್ಮನ್ನ ಹರಿಸಿ ಬಂದಾಗ ನೀವ್ ಯಾವ ತರ ಫೀಲ್ ಆದ್ರಿ? ಜೊತೆಗೆ ಶಿಲ್ಪಾ ಮೇಡಮ್ ಅವ್ರು ಏನಂದ್ರು? ಬೆಳಿಗ್ಗೆ ಟೀಸರ್ ತೋರಿಸ್ದೆ, ಶಿಲ್ಪನ್ಗೂ ಮಕ್ಳಿಗೂ ಹ್ಯಾಪಿ ನ್ಯೂ ಇಯರ್ ನೋಡಿ ಅಂತ. ಸೊ ಮೂವರು ನೋಡಿ, ಸಕಲ ಮಾಡಿದ್ರಿ, ಸಕಲ ಕಾಣಿಸ್ತಾ ಇದ್ದೀರಾ ಅಂದ್ರು. ಹೌದು, ಸಕಲಾಗಿ ಕಾಣಿಸ್ತಾ ಇದ್ದೀವಿ. ನಾನು ಯಾಕೆ ಇಲ್ಲಿ ಥರ ಡೈಲಾಗ್ ಹೇಳಿದೆ ಅಂದ್ರೆ, ನನ್ನ ಮಗ ಟೀಸರ್ನ ಒಂದೇ ಸಲ ನೋಡಿದ ತಕ್ಷಣ ಥರ ಪ್ಯಾ 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 ಅಂತಿದ್ದ. ಓಕೆ, ಇದು ನಾವು ಅನ್ಕೊಂಡಾಗೆ ಕಿಕ್ ಕೊಡುತ್ತೆ ಅಂತ ಅನ್ಕೊಂಡ್ವಿ. ಖುಷಿಯಾಗಿದ್ದಾರೆ ಸರ್. ಈಗ ನಮ್ಮನೆಯವರು ಖುಷಿ ಆಗ್ತಾರೆ. ಅದ್ರ ಜೊತೆಯಲ್ಲಿ ನೀವುಗಳೆಲ್ಲ ಸ್ನೇಹಿತರು, ಮಾಧ್ಯಮದ ಮಿತ್ರರು, ಹೌದು ಬೇರೆ ತರ ಮಾಡಿದಿರಿ ಅಂತ ಹೇಳಿದಾಗ, ಫ್ಯಾನ್ಸ್ ಎಲ್ಲ ಬೇರೆ ತರ ಮಾಡಿದಿರಿ ಅಂದಾಗ, ಹೌಸ್ಫುಲ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಹೌಸ್ಫುಲ್ ಬೋರ್ಡ್ ಬಿದ್ದಾಗ ಖುಷಿನೇ ಬೇರೆ ಸರ್. ಎಸ್ ಸರ್. ಧನಂಜಯ ಅವರೇ, ಕಂಗ್ರ್ಯಾಚುಲೇಷನ್ಸ್, ಮೊದಲ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ರ. ಟೀಸರ್ಗೆ ಇಷ್ಟು ಬುರ್ಡೆಗಳನ್ನ, ಅಸ್ಥಿಪಂಜರಗಳನ್ನ ಬಳಸಿದಿರ ಅಂದ್ರೆ ಸಿನಿಮಾದಲ್ಲಿ ಎಷ್ಟು ಬಳಸ್ತಿದ್ದೀರಾ ಅಂತ, ಅದೆಲ್ಲ ರಿಯಲ್ ಹೇಗೆ ಅಂತ? ಸರ್, ಸಿನಿಮಾದಲ್ಲಿ ಇದೇನ್ ನೋಡಿದಿರಲ್ಲ ಸರ್, ಇದು ಬರೀ ಟೀಸರ್ ಅಷ್ಟೇನೆ. ಸಿನಿಮಾ ಬೇರೆ ಲೆವೆಲ್ಗೆ ಇರುತ್ತೆ, ಇನ್ನು ಇದಕ್ಕಿಂತ ಜಾಸ್ತಿ ಎಲಿವೇಶನ್ ಇರುತ್ತೆ. ಬಟ್ ಆ ತರ ಇರುತ್ತೆ ಅಂತ ತೋರ್ಸೋದಕ್ಕೆ ಒಂದು ಗ್ಲಿಮ್ಸ್ ಅಷ್ಟೇ. ವಿಶ್ವಾಸ ಹೇಳಿದ್ರು ಒಂದು ಕಾನ್ಸೆಪ್ಟ್ ಟೀಸರ್ ಮಾಡಿ, ಅದಕ್ಕೇನೆ ಇದ್ ಮಾಡಿ ಈ ತರ ಒಂದು ಕತೆ, ನಮ್ ಕತೆ ಈ ತರ ಬರುತ್ತೆ ಅಂತ ಹೇಳ್ಬಿಟ್ಟು. ಜೊತೆಗೆ ಹೊಸ ವರ್ಷಕ್ಕೆ ಗಣೇಶ್ ಸರ್ ಅಭಿಮಾನಿಗಳು ತುಂಬಾ ಕಾಯ್ತಾ ಇದ್ರು. ಅದಕ್ಕೋಸ್ಕರ ಇದನ್ನ ರೆಡಿ ಮಾಡಿ ಬಿಟ್ಟಿದ್ದು. ಬಟ್ ಜನ ಎಂಜಾಯ್ ಮಾಡ್ತಾರೆ ಸರ್ ಇದನ್ನ. ನೀವ್ ಹೇಳ್ದಂಗೆ ಬುರುಡೆಗಳು ಜಾಸ್ತಿನೇ ಇರುತ್ತೆ. ತುಂಬಾ ಅಂದ್ರೆ ಸರ್, ಈ 1.5 year ಅಲ್ಲಿ ಒಂದೊಂದು ಚಿಕ್ಕ ಪಾಯಿಂಟ್, ಅಂದ್ರೆ ಒಂದು ಟ್ಯಾಟು ಯಾಕಿರುತ್ತೆ, ಅವ್ರು ಯಾಕೆ ಅಚ್ಚೆ ಹೊರಿಸ್ಕೊಂಡಿರ್ತಾರೆ, ಅವ್ರು ಯಾವ ತರ ಮಾತಾಡ್ತಾರೆ, ಆ ತರದ್ದು. ಅಂದ್ರೆ ಈ ಸಿನಿಮಾದಲ್ಲಿ ಗಣೇಶ್ ಸರ್ ಅವ್ರ ಕ್ಯಾರೆಕ್ಟರ್ ಜೊತೆ ಸುತ್ತುತ್ತಲ್ಲ, ಆ ತರದ ಕ್ಯಾರೆಕ್ಟರ್ಗಳು ತುಂಬಾ ಇರುತ್ತೆ. ಗಣೇಶ್ ಸರ್ ಜೊತೆ ಮಿಂಗಲ್ ಆಗೋ ತರ ತುಂಬಾ ಇದೆ. ಎಲ್ಲಾನು ಅದೇ ತರ ರಿಸರ್ಚ್ ಮಾಡಿದ್ವಿ. ಅದಕ್ಕೋಸ್ಕರ ಟೈಮ್ ತಗೊಂಡಿದೀವಿ. ಅದು ಗಣೇಶ್ ಸರ್ಗೂ ಗೊತ್ತು. ಗಣೇಶ್ ಸರ್ ಪ್ರತಿಯೊಂದು ಸತಿ ಹೇಳೋರು, ಇದನ್ನ ಚೆನ್ನಾಗಿ ಬಂದಿದೆ, ಈ ಪಾಯಿಂಟ್ ಹಿಂಗ್ ಮಾಡ್ಬೋದು ಅಂತ. ಸೊ ಅದನ್ನೆಲ್ಲ ಕುತ್ಕೊಂಡು ರೀವರ್ಕ್ ಮಾಡಿರೋದಕ್ಕೆ ಇಷ್ಟೊಂದು ರಿಸರ್ಚ್. ಆ ತರ ವಿಚಾರ ತುಂಬಾ ಇದೆ ಸರ್, ಇದ್ರಲ್ಲಿ ವರ್ಕೌಟ್ ಮಾಡಿದೀವಿ. ಆಮೇಲೆ ಒಂದೊಂದೇ ಸೀನ್ ಬೈ ಸೀನ್ ಅದನ್ನ ನಮ್ ಸಿನಿಮಾದಲ್ಲಿ ಹೋಗ್ತಾ ಇರತ್ತೆ ಸರ್. ರಿಸರ್ಚ್ ಮಾಡಿರೋ ವಿಷಯನೇ ನಮಗ್ ಗೊತ್ತಿರೋ ವಿಷಯ, ನಾವ್ ಅದನ್ನ ಸುಮ್ನೆ ತಾಶ್ಚಾರ ಮಾಡಿರ್ತೀವಿ, ಅದನ್ನ ಇದ್ರಲ್ಲಿ ತುಂಬಾ ಬ್ರೈಟ್ ಆಗಿ ಗೊತ್ತಾಗುತ್ತೆ ಸರ್. ಅದನ್ನು ನೀವು ನೋಡ್ತೀರ ಸರ್. ಅಂದ್ರೆ ಈಗ ಫ್ಯಾನ್ಸ್ಗೆ ಏನೇನ್ ಬೇಕೋ ಅದೆಲ್ಲ ನನ್ನ ಡ್ಯಾನ್ಸ್ ಇಂದ, ಸರ್ದು ರೊಮ್ಯಾನ್ಸ್ ಇಂದ ಎಲ್ಲ ಮಿಕ್ಸ್ ಮಾಡಿ ಇದ್ರಲ್ಲಿ ಈ ಸಿನಿಮಾದಲ್ಲಿ ಒಂದ್ ಒಳ್ಳೆ ಕಂಟೆಂಟ್ ಬರುತ್ತೆ ಸರ್. ಒಳ್ಳೆ ಡ್ಯೂಯೆಟ್ ಸಾಂಗ್ ಇದು. ವಿಶ್ವ ಸರ್, ಲೈಕ್ ಗಣೇಶ್ ಸರ್, ನಿಮ್ದು ಪೀಪಲ್ ಮೀಡಿಯಾ ಫ್ಯಾಕ್ಟರಿಗೆ ಒಂದು ದೊಡ್ಡ ಲೆಗಸಿ ಇದೆ. ಯು ಹ್ಯಾವ್ ಗಿವನ್ ಮೆನಿ ಬ್ಲಾಕ್ಬಸ್ಟರ್ ಮೂವೀಸ್ ಇನ್ ವೇರಿಯಸ್ ಲ್ಯಾಂಗ್ವೇಜಸ್. ಸೊ ಕನ್ನಡದಲ್ಲಿ ವೆರಿ ಲಾಂಗ್ ಬ್ಯಾಕ್ ಬಂದಿದ್ರಿ, ಮತ್ತೆ ಈಗ ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಾ. ಸೊ ಇತ್ತೀಚೆಗೆ ನಿಮ್ಮ ಜಾನರ್ ಸಿನಿಮಾಗಳು ನೋಡಿದಾಗ ಸಿಮಿಲರ್ ಜಾನರ್ ಇದೆ. ಸೊ ವಾಟ್ ಮೇಡ್ ಯು ಟು ಚೂಸ್ ದೀಸ್ ಕೈಂಡ್ ಆಫ್ ಸ್ಕ್ರಿಪ್ಟ್ಸ್ ಸರ್? Like I said, right, last 2 years we are working with all the Kannada heroes. I think I didn't get a chance to meet Upendra sir, but all other heroes we are discussing
various subjects. When I met Ganesh sir, he talked about Kartikeya. That inspired me to come with a subject where it can have a different way we can introduce Ganesh sir to our movie. 500 ಇಯರ್ಸ್ ಬ್ಯಾಕ್ ಇಂದ ನಡೆಯುವಂತ ಕತೆ ಸರ್. ಬಟ್ ಇದು ತುಂಬಾ ಇನ್ಸ್ಪೈರ್ ಆಗಿರೋ ಸ್ಟೋರಿನೇ. ನಮ್ಗೆ ಹೋಗ್ತಾ ಹೋಗ್ತಾ ಇದು ಗೊತ್ತಾಗುತ್ತೆ ಸರ್. ನಾನು ನಿಧಾನಕ್ಕೆ ಒಂದೊಂದೇ ನಿಮ್ಗೆ ಬಿಟ್ಕೊಡ್ತೀನಿ ಸರ್. ಧನು ಸರ್, ಈಗ ಪರ್ಟಿಕ್ಯುಲರ್ ಆಗಿ ಗಣೇಶ್ ಸರ್ನ ಬೇರೆ ಪಾತ್ರಗಳನ್ನ ನೋಡಿರುವಂತದ್ದು ಎಲ್ರಿಗೂ ಗೊತ್ತಿದೆ. ಇಷ್ಟು ವರ್ಷದ ಅವ್ರ ಜರ್ನಿಯಲ್ಲಿ ಅವರ ಯಾವ ಪಾತ್ರ ನಿಮಗೆ ಅಂದ್ರೆ ಒಂದ್ ರೀತಿ ಟ್ರಿಗರ್ ಮಾಡ್ತು, ಗಣೇಶ್ ಹತ್ರ ಇಂಥದ್ದೊಂದು ಕ್ಯಾರೆಕ್ಟರ್ ಮಾಡ್ಬೇಕು ಅನ್ನುವಂಥದ್ದು. ಸೊ ಅವ್ರ ಫ್ಯಾನ್ಸ್ ಇದನ್ನ ಹೆಂಗ್ ಡೈಜೆಸ್ಟ್ ಮಾಡ್ಕೋಬಹುದು ಅನ್ನುವಂಥದ್ದು ನೆಕ್ಸ್ಟ್. ನನಗೆ ಹುಡುಗಾಟ ಸಿನಿಮಾಯಿಂದ ನಾನು ಗಣೇಶ್ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆಯಿಂದನೂ ಪರಿಚಯ. ಬಟ್ ಅವರು ಆನ್ ಸ್ಕ್ರೀನ್ ಅಲ್ಲಿ ಏನಿಗಿರ್ತಾರೋ ಅದೇ ತರ ಆಫ್ ಸ್ಕ್ರೀನ್ ಅಲ್ಲೂ ಅಷ್ಟೇ ಎಲ್ಲಾರನ್ನು ಎಂಜಾಯ್ ಮಾಡ್ಬಿಟ್ಟು ಸಿನಿಮಾ ಅಂತ ಬಂದಾಗ, ಶೂಟಿಂಗ್ ಅಂತ ಬಂದಾಗ ಅಷ್ಟೇ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಮಾಡ್ತಾರೆ. ನನಗೆ ಅವಾಗಿಂದ ಒಂದು ಮನ್ಸಲ್ಲಿತ್ತು, ಗಣೇಶ್ ಸರ್ನ ಈ ತರನು ನೋಡ್ಬೋದಲ್ಲ. ಎಲ್ಲಾರು ನಗಿಸ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಸೀರಿಯಸ್ ಆಗೂ ಇರ್ತಾರೆ. ಪ್ರತಿಯೊಂದು ಶಾರ್ಟ್ ಅನ್ನು ತುಂಬಾ ಸೀರಿಯಸ್ ಆಗಿ ಮಾಡಿ ಮತ್ತೆ ಎಂಜಾಯ್ ಮಾಡ್ತಾರೆ. ಅದನ್ನ ನಾನು ತೋರಿಸ್ಬೇಕು ಅಂತ ಒಂದು ನನ್ಗೆ ಟ್ರಿಗರ್ ಮಾಡಿದ್ದು ಅವಾಗಿಂದಾನೇ ಮಾಡಿದ್ದು ಸರ್. ವಿಶ್ವ ಸರ್, ತೆಲುಗಲ್ಲೂ ನಿಮ್ಗೆ ಬಹಳ ದೊಡ್ಡ ಹೆಸರಿದೆ. ಎಲ್ಲೋ ಕೇಳ್ಪಟ್ವಿ, ಪಿನಾಕಾದು ತುಂಬಾ ದೊಡ್ಡ ಎಕರೆಗಳಲ್ಲಿ ಸೆಟ್ ಎಲ್ಲ ಹಾಕಿ ಶೂಟಿಂಗ್ ಶುರುವಾಗಿದೆ ಅಂತ. ಪ್ಯಾನ್ ಇಂಡಿಯನ್ ಅಪ್ರೋಚ್ ಹೇಗ್ ಕನೆಕ್ಟ್ ಆಗುತ್ತೆ ಈ ಸಿನಿಮಾ? See, this movie has a very solid story content. It goes all the way 500 years back. We have a lot of adventure in this. Very great grand visuals and a solid protagonist and antagonist characters. So on top of it, yeah, with Danu sir, we can expect very good dance numbers. So I cannot reveal too much on the story, but we have done extensive research. Once we choose, we have to introduce Ganesh in a different role or different character. So, and also with the goal we set is we should make it a pan-India movie. So, and that's how we got Ari Vedant sir also from Mumbai, who has a lot of experience dealing with the larger grand visuals. And we have done most of the VFX work in the last 7 to 8 months. So this is one of the movies where we do VFX ahead of doing the actual shoot. So again, to answer your question, we want to make this Kannada film to be a true pan-India movie. ಸರ್ ಇಲ್ಲ ಎರಡಿರುತ್ತೆ ಸರ್, ಎರಡಿರುತ್ತೆ. ಇದು ಐ ಥಿಂಕ್ ಫೆಬ್ರವರಿಯಿಂದ ಶುರು ಮಾಡ್ಬಿಡ್ತೀವಿ. ಯಾಕೆ ಇಷ್ಟು ಕಾನ್ಫಿಡೆಂಟ್ಲಿ ಹೇಳ್ತಿದ್ದೀನಿ ಅಂದರೆ, ವಿಶ್ವ ಸರ್ ಹೇಳಿದಾಗೆ ಈ VFX ನಮ್ಮ ಪ್ರೊಡಕ್ಷನ್ ಹೌಸ್ದೇ ಇರೋದ್ರಿಂದ ಆಲ್ರೆಡಿ ವಿ ಹ್ಯಾವ್ ಒಂದು ಸ್ಟ್ರಕ್ಚರ್ನ ಮಾಡ್ಬಿಟ್ಟಿದ್ದೀವಿ. ನಮ್ಮ ಸಿನಿಮಾಟೋಗ್ರಫರು ಧನು, ನಮ್ಮ ಹೋಲ್ VFX ಟೀಮ್ ಏನಿದೆ, ಒಂದು ಅರೇನಾನ ಕ್ರಿಯೇಟ್ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ವು. ಅದು ಒಂದಷ್ಟು ಮಟ್ಟದ ಕೆಲಸವನ್ನ ಮುಗಿಸಿದ್ದೇವೆ. ಸೊ ಹಾಗಾಗಿ ಅದೇ ಸ್ವಲ್ಪ ಟೈಮ್ ತೊಗೊಂಡಿದೆ ಹೆಚ್ಚು ನಮಗೆ. ಸೊ ಹಾಗಾಗಿ ಫೆಬ್ರವರಿಯಿಂದ ಶುರು ಮಾಡ್ಬಿಡ್ತೇವೆ. ಸೊ ಮೋರ್ ದೆನ್ ಶೂಟಿಂಗ್ ಜೊತೆಯಲ್ಲಿ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಹೆಚ್ಚಿರೋದ್ರಿಂದ ಸೊ ಅದನ್ನ ನೋಡ್ಕೊಂಡು ಮಾಡ್ತೀವಿ ಸರ್. ಸೊ ಯೂಶಲಿ ಏನಾಗುತ್ತೆ, ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ ಕಡೆ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ಕಥೆನೇ ನಮ್ಮ ಕಡೆ ಇರೋದ್ರಿಂದ ಆ ಪೋಸ್ಟ್ ಪ್ರೊಡಕ್ಷನ್ಸ್ ಏನಿದೆ ಫಸ್ಟೇ ಒಂದಷ್ಟು ಡಿಸೈನ್ಗಳನ್ನ ಮಾಡಿಕೊಂಡು ಈಗ ಶೂಟ್ ಹೋಗ್ತಾ ಇದ್ದೀವಿ. ಸೊ ಇದು ಒಂದು ಬ್ರೀಫ್ ನಮ್ಮ ಸಿನಿಮಾ ಸರ್. ಸೆಟ್ಸ್ ಎಲ್ಲ ಅರ್ಧ ಇರುತ್ತೆ ಸರ್, ಹಾಫ್ ಆಫ್ ದ ಸಿನಿಮಾ ಸೆಟ್ಸ್ ಎಲ್ಲ ಇರುತ್ತೆ. ಹೆಣ್ಮಕ್ಳಿಂದನೇ ಈ ಕ್ವಶನ್ ಬರೋದು ನೋಡಿ. ಹೋಗ್ತಾ ಹೋಗ್ತಾ ಹೇಳ್ತೀವಿ ಮೇಡಮ್, ಇದನ್ನ ಇರ್ಬೇಕಾ ಇರಬಾರ್ದ ನೋಡಿ, 2 ಧ್ವನಿ ಬಂತು.
ಇರ್ಲಿ, ನಾವೇ ನಮ್ಮ ಡೈರೆಕ್ಟ್ರ್ ಏನ್ರಿ ಡೈರೆಕ್ಟ್ರ್ ಎಲ್ಲಿ ಅಲ್ವಾ, ಶಕ್ತಿ ಇರ್ಲೇಬೇಕಲ್ಲ. ಸರ್ ಸರ್ ನಾವು ಕನ್ನಡ ಆ್ಯಂಡ್ ತೆಲುಗು ಫಸ್ಟ್ ತಗೊಂಡು ಹೋಗ್ತೇವೆ. ಒಟ್ಟಿಗೆ ಹೋಗ್ತೀವಿ. ಟ್ರೈ ಮಾಡ್ತೀನಿ ಸರ್. ನಮಗೆ ಈ ಏನಾಗಿ ಬೆಂಗಳೂರಲ್ಲಿ ಇರೋ ನಮ್ಮೆಲ್ರಿಗೂ ಎಲ್ಲ ಭಾಷೆ ವಸ್ತುಂದಿ ಎಲ್ಲ ಭಾಷೆ ಬರುತ್ತೆ. ಸೊ ನೋಡ್ಕೊಂಡು ಮಾಡೋಣ ಸರ್. ಸೊ ಮತ್ತೊಮ್ಮೆ ಅಷ್ಟೇನಾ ಇದೇನಾದ್ರು? ಒಂದಿದೆ ಹಾಂ ಸರ್. ನಾನು ಫಸ್ಟು ನಾವೆಲ್ಲ ಸಿಕ್ಕಿದಾಗ ಸಿನಿಮಾಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಕಾರ್ತಿಕೇಯ ಟು ಹೇಗೆ ಕೃಷ್ಣ ಕಾನ್ಶಿಯಸ್ನ ಕನೆಕ್ಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ವಿಶ್ವ ಸರ್ಗೆ ನಾನು, ಧನು ಅವರು, ವಿಜಯ್ ಮೇಡಮ್, ವಿಶ್ವ ಸರ್ 4 ಜನ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ಕೃಷ್ಣ ಕಾನ್ಶಿಯಸ್ ಇದೆಯಲ್ಲ, ಗೋವರ್ಧನಗಿರಿ ತೋರಿಸ್ತಾರೆ ಕೃಷ್ಣನ ಬಗ್ಗೆ. ಹೌದು, ನಮ್ಮ ಒಳಗೆ ಕೃಷ್ಣ ಇದ್ರು. ಇವತ್ತು ಕೂಡ ಅಲ್ಲಿ ಗೋವರ್ಧನ ಅಲ್ಲಿಗೆಲ್ಲ ಹೋದಾಗ ಚಪ್ಪಲಿ ಹಾಕೊಂಡು ನಡೆಯಲ್ಲ ಯಾರು, ಬಿಕಾಸ್ ಕೃಷ್ಣ ನಡೆದಂತಹ ಜಾಗ ಇದು ಅಂತ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಮಗನ್ಸಿದ್ದು ಇಂಟರ್ನ್ಯಾಷನಲ್ ಕತೆ ಬಂದು ಮಾಡೋದಕ್ಕಿಂತ ನಮ್ಮತನದ, ನಾನು ಚಿಕ್ಕ ಹುಡುಗನಿಂದ ಏನು ಚಂದಮಾಮ ಕಥೆಯನ್ನ ಕೇಳಿ ಬೆಳೆದಿದ್ದೀನಿ, ನಮ್ಮತನದ ನಮ್ಮ ಕಥೆಯನ್ನ, ನಮ್ಮ ರಾಜನ ಕಥೆಯನ್ನ, ನಮ್ಮ ಜನರ ಕಥೆಯನ್ನ, ನಮ್ಮ ತಂತ್ರ ಮಂತ್ರದ ಕಥೆಯನ್ನ ಇವತ್ತಿನ ಲೆಕ್ಕದಲ್ಲಿ ಹೇಳಿದ್ರೆ ಹೇಗಿರುತ್ತೆ, ಅವತ್ತು ಇವತ್ತು ಮಿಕ್ಸ್ ಮಾಡಿ ಅಂದಾಗ ಜಸ್ಟ್ ಐಡಿಯಾ ಅಷ್ಟೇ ಮಾಡಿದ್ವಿ. ಅವಾಗ ಧನು ಅವರು ಮತ್ತೆ ವಿಜಯ ಮೇಡಮ್ ಅವರು ಇದೊಂದು ನಾಟ್ ಹೇಳಿದ್ರು, ಈ ಥರ ಒಂದಿದೆ ಸರ್ ಅಂತ. ಸೊ ಹೆಚ್ಚೆಚ್ಚು ರಿಸರ್ಚ್ ಮಾಡಿರೋದು ವಿಜಯ ಮೇಡಮು, ಧನು ಆ್ಯಂಡ್ ನಮ್ಮ ರೈಟ್ ಚಂದು. ಸೊ ಬೇರೆ ಬೇರೆ ಥರದ ಬುಕ್ಗಳನ್ನ, ಹಳೆಯ ಪುಸ್ತಕಗಳನ್ನ ಓದಿ ಅಲ್ಲಿರೋ ಒಂದಷ್ಟು ಅಂಶಗಳನ್ನ ತಗೊಂಡು ಸೊ ಆ ಥರದಲ್ಲಿ ಮಾಡಿರೋ ಒಂದು ಕಥೆ ಸತ್ಯ. ವಿಶ್ವ ಸರ್, ಇದು 49ನೇ ಚಿತ್ರ ನಿಮ್ಮದು ಪಿನಾಕ. ಇಂಡಸ್ಟ್ರಿ ಬಗ್ಗೆ, ಕನ್ನಡ ಇಂಡಸ್ಟ್ರಿಗೆ ಮುಂದಿನ ಪ್ರಾಜೆಕ್ಟ್ಗಳು ಏನಿರುತ್ತೆ? 50ನೇ ಸಿನಿಮಾ ಕನ್ನಡದಲ್ಲಿ ಇರುತ್ತೆ. ಬೇರೆ ಬೇರೆ ಪ್ಲಾನ್ಗಳು ಯಾರ ಜೊತೆ ಕೆಲಸ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡಿರೋ ಪ್ಲಾನ್ ಹಾಕೊಂಡಿದ್ದಾರೆ? This is a 4th Kannada movie. So we recently announced one with Sri Murli, and soon we'll announce a movie with Shivraj Kumar sir. So the story is almost finalized. And with Dhruv Sarja sir, we've been talking for a while. We are yet to finalize the story. So this year we'll have 4 Kannada movies in making, at least in 2025. 50th movie, and we are doing something in the scale of Avatar, but it is more with the tribal and animal background. We have not finalized the cast. So this movie, the team is working for almost 6 years in developing various visual elements. So the casting, I don't know who they're going to be, but the 50th movie will be announced soon. But that will be a pan-global movie. That is a pan-global movie, so it will be in English, Telugu, Kannada, Hindi, and maybe few other foreign languages. ಮಾಸ್ಟರ್, ಟೀಸರ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ತುಂಬ ಹೋಮ್ವರ್ಕ್ ಮಾಡಿದ ಅನ್ಸುತ್ತೆ. ಉಗುರು ಬಗ್ಗೆ ಎಲ್ಲ ತುಂಬ ಗಮನ ಕೊಟ್ಟಿದ್ದೀರಾ, ಉಗುರುಗಳು ಹಿಂಗೆ ಇರಬೇಕು ಅಂತ ಮಾಡಿದ್ದೀರಾ. ಗಣೇಶ್ ಸರ್ಗೆ ನನ್ನ ಪ್ರಶ್ನೆ, ಇದರಲ್ಲಿ ಹೀರೋನು ನೀವು, ವಿಲನ್ನು ನೀವೇನೋ ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ ಹೇಗೆ? ಇದು ಟೀಸರ್. ಸೊ ಅದು 2 ಪಾಸಿಟಿವ್ ಅಂಡ್ ನೆಗೆಟಿವ್ ಏನಿರುತ್ತೆ ಅಂತ ತೋರಿಸಿದ ಮನುಷ್ಯನಲ್ಲಿ. ಅದು ಹೋಗ್ತಾ ಹೋಗ್ತಾ ಒಂದೊಂದಾಗಿ ಹೇಳ್ತೀನಿ ಸರ್. ಓಕೆ, ಆಮೇಲೆ ಬೇರೆ ಯಾರು ಇರ್ತಾರೆ ಆರ್ಟಿಸ್ಟ್ಗಳೆಲ್ಲ? ವಿ ಆರ್ ಫೈನಲೈಸಿಂಗ್ ಸರ್, ಒಬ್ಬೊಬ್ಬರನ್ನಾಗಿ ಫೈನಲೈಸ್ ಮಾಡ್ತಾ ಇದ್ದೀವಿ. ಓಕೆ, ವಿತಿನ್ 1 ವೀಕ್ ಫೈನಲೈಸ್ ಮಾಡ್ಬಿಡ್ತೀವಿ. ಸಂಕ್ರಾಂತಿಗೆ ಏನು ಆರ್ಟಿಸ್ಟು ಏನು ಹೇಗಿದೆ ಅಂತ ಇದಾಗುತ್ತೆ. ಆಲ್ಮೋಸ್ಟ್ 90% ಫೈನಲೈಸ್ ಮಾಡಿದ್ದೀವಿ ಸರ್. ಈಗ ಫೆಬ್ರವರಿ 1st or 2nd ವೀಕಿಂದ ಡೇಟ್ಸ್ ಅಂತ ಹಾಕಿದಾಗ ದೆನ್
ಅಂದ್ರೆ ಇಲ್ಲಿ ಮಾಟ ಮಂತ್ರ ಅದರ ಬಗ್ಗೆ ಎಲ್ಲ ಹೇಳಕ್ ಹೋಗಿದ್ದೀರಾ? ಹೀಗೆ ಮಾಟ ಮಂತ್ರ ಇಟ್ಸ್ ಅ ಮಿಕ್ಸ್ಚರ್ ಸರ್, ಮಿಕ್ಸ್ಚರ್. ಇಲ್ಲಿ ಮಾಟ ಮಂತ್ರದ್ದೇ ಅಂತ ನಾವು ಆ ಥರದ್ದು ಇದ್ರೂ ಕೂಡ ಸೈಂಟಿಫಿಕಲಿ ಕೂಡ ಅದನ್ನು ಹೇಳ್ತಾ ಹೋಗ್ತಾ ಇರ್ತೀವಿ. ಅಂದ್ರೆ ಅಘೋರಿ ಕ್ಯಾರೆಕ್ಟರ್ ನೀವು ಮಾಡ್ತಾ ಇದ್ದೀರಾ? ಇಲ್ಲ, ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬಾ ಆಯ್ತು. ಈಗ ನಾನು ಹೇಳಿದಲ್ಲ, ಇದೊಂದು ಕ್ಷುದ್ರ ಹಾಗೂ ರುದ್ರ ನಾನು ಎರಡು ಆಸ್ ಅ ಆಕ್ಟರ್ ಡೈರೆಕ್ಟ್ ಹೇಳಿದ್ರೆ ಕನ್ವೆ ಮಾಡ್ಬೇಕಲ್ಲ ಪರ್ಫಾರ್ಮೆನ್ಸ್ ಅಲ್ಲಿ. ಸೊ ಅದು ಮೇಕಪ್ ಏನೇ ಹಾಕಿದ್ರು ಕೂಡ ಕನ್ವೇಯಿಂಗ್ ಫ್ಯಾಕ್ಟರ್ ಇರುತ್ತಲ್ಲ, ಸೊ ಆ ಥರದಲ್ಲಿ ತುಂಬಾ ಇದೆ ಸರ್. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ. ನಾನು ಕೊರಿಯೋಗ್ರಫಿ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ನಾನು ಚಿಕ್ಕ ವಯಸ್ಸಿಂದಾನೇ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ ಸರ್. ನಾನು ಒಂದು 95, 96 ಅವಾಗ್ಲೇನೆ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ, ಚಿಕ್ಕ ಸ್ಟಡಿ ಮಾಡ್ಬೇಕಾದ್ರೇನೆ. ಬಟ್ ಡೈರೆಕ್ಷನ್ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಇಲ್ಲ ಸರ್. ನನಗೆ ಒಂದ್ಸತಿ ವಂಶಿ ಸಿನಿಮಾ ಮಾಡ್ಬೇಕಾದ್ರೆ ಅಪ್ಪು ಸರ್ ಹೇಳಿದ್ರು, ಧನು ನೀನ್ ಒಂದಲ್ಲ ಒಂದ್ಸಲ ನೀನ್ ಡೈರೆಕ್ಟರ್ ಆಗ್ತೀಯ ಅಂತ. ಅದ್ರೊಳಗೆ ನಾನು ನೀವ್ ಯಾಕೆ ಹೇಳ್ತಾ ಇರ್ತಾರೆ ಸರ್ ಇದು ಅಂತ. ಇಲ್ಲ ನೀನ್ ಆಗ್ತೀಯ, ನಿನಗೆ ಗೊತ್ತಿಲ್ಲ ನೀನ್ ಆಗ್ತೀಯ ಅಂದ್ರು. ಸರ್ ನಂಗೆ ಅದೆಲ್ಲ ಐಡಿಯಾ ಇಲ್ಲ ಸರ್, ನಾನ್ ಬರೀ ಡ್ಯಾನ್ಸ್ ಅದು ಇದು ಮಾಡ್ಕೊಂಡು ಹೋಗ್ತೀನಿ ಸರ್ ಅಂತ. ನಿನಗೆ ಗೊತ್ತಾಗುತ್ತೆ ಬಿಡು ಅಂದ್ರು. ಇವತ್ತು ಅವ್ರಿಲ್ಲ ಅಷ್ಟೇನೆ, ಬಟ್ ಅವ್ರು ಅನ್ಕೊಂಡಿದ್ದಾಗಿದೆ. ಕೊರಿಯೋಗ್ರಫಿ ಆಗ್ಲೇ ಒಂದು 500 ಮೂವೀಸ್ ಆಗಿದೆ ಸರ್. ನಾನ್ ಡ್ಯಾನ್ಸರ್ ಆಗಿಂದ ಅಸಿಸ್ಟೆಂಟ್ ಆಗಿ ಒಂದು ಮೋರ್ ದೆನ್ 10,000 ಸಾಂಗ್ಸ್ ಮಾಡಿದ್ದೀನಿ ಸರ್ ಅಸಿಸ್ಟೆಂಟ್ ಆಗಿ. ಚಿಕ್ಕ ವಯಸ್ಸಿಂದ ಇಲ್ಲೇ ಇರೋದ್ರಿಂದ ಹಂಗ್ ಮಾಡಿದ್ದೀನಿ. ಕೊರಿಯೋಗ್ರಫಿ 500 ಮೂವೀಸ್ ಆಗಿದೆ ಸರ್. ಅದೇ ಸರ್, ಸ್ಕೂಲಿಂದಾನೇ ಇಲ್ಲಿ ಬಂದ್ಬಿಟ್ಟೆ ಸರ್. ಇದು ಒಂದು ಸ್ಕೂಲೇ ನನಗೆ. ಸೊ ಇಲ್ಲಿ ಇರೋರಿಗೆಲ್ಲ ಸೀನಿಯರ್ ಅಂದ್ರೆ ನಮ್ ಧನುನೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲಾಸ್ಟ್ ಕ್ವೆಶ್ಚನ್. ನೀವಾಗ್ಲೇ ಈಶ್ವರಿ ಅಂತ ಹೇಳಿದ್ರಲ್ಲ, ಅವಾಗಿಂದ ನನಗೆ ದೊಡ್ಡ ಅಭಿಮಾನಿ. ಅವಾಗಿಂದಾನೇ ನೋಡ್ತಾ ಇದ್ದೆ, ಅಮ್ಮ ನೋಡ್ತಾ ಇದ್ರು. ಏನು ಅಂತ ಗೊತ್ತಿಲ್ಲ, ನೀವು ಅಂದ್ರೆ ಇಷ್ಟ, ನಿಮ್ ಕ್ಯಾರೆಕ್ಟರ್ ಅಂದ್ರೆ ಇಷ್ಟ ಅನ್ನೋ ಅದಕ್ಕೋಸ್ಕರ ಕುತ್ಕೊಂಡು ಹೋಮ್ವರ್ಕ್ ಮಾಡ್ತಿರೋದೇ ನಿಮ್ದು ನೋಡ್ತಾ ಇದ್ದೆ, ಸ್ಕೂಲ್ ಹೋಮ್ವರ್ಕ್ ಬಿಟ್ಬಿಟ್ಟು. ಸೊ ಆ ತರ ಅಭಿಮಾನಿ. ಅಂಡ್ ಇವಾಗ ನೀವು ಎಲ್ರು ಹೇಳಿದ್ರು ರೊಮ್ಯಾಂಟಿಕ್ ನೋಡಿದೀವಿ, ಕಾಮಿಡಿ ಜಾನರ್ ಅಲ್ಲಿ ನೋಡಿದೀವಿ, ಎಲ್ಲ ನೋಡಿದೀವಿ ಅಲ್ವಾ. ಸೊ ಈ ತರ ಒಂದ್ ಕ್ಯಾರೆಕ್ಟರ್ಗೆ ನೀವ್ ಯಾವ ತರ ಪ್ರಿಪೇರ್ ಆಗಿದ್ದೀರಾ, ಅಂದ್ರೆ ಯಾವ ತರ ಹೋಮ್ವರ್ಕ್ ಮಾಡ್ತಾ ಇದ್ದೀರಾ, ಹೆಂಗೆ ಚಾಲೆಂಜಿಂಗ್ ಇದೆಯಾ, ಹೇಗೆ? ಮೇಡಮ್, ನಾವೆಲ್ಲ ಇರೋದು ಕ್ರಿಯೇಟಿವ್ ಫೀಲ್ಡ್ ಆಗಿರೋದ್ರಿಂದ ನೀವೇನೇ ಒಂದು ಫ್ರೇಮ್ ಹಾಕೋಬಹುದು ಅಷ್ಟೇ. ಫ್ರೇಮ್ ಹಾಕೋಬಹುದು, ನಾನು ಈ ತರ ಮಾಡ್ತೀನಿ ಅಂತ. ಆನ್ ದ ಲೊಕೇಶನ್ ನೀವು ಡೈಲಾಗ್ಸ್ ಈಗ ಕೂತ್ಕೊಂಡು ನೀವು ಡೈಲಾಗ್ಸ್ ಕೇಳಿದಾಗ ಒಂದು ಹೊಳಿಬಹುದು. ಬಟ್ ವಿತ್ ಮೇಕಪ್ ಲೊಕೇಶನ್ ಇದ್ದಾಗ ನಿಮ್ಗೆ ಬೇರೆ ಐಡಿಯಾಸ್ ಬರ್ಬೋದು. ಬಿಕಾಸ್ ಕ್ರಿಯೇಟಿವ್ ಎನಿ ಟೈಮ್ ಅದು ಚೇಂಜ್ ಆಗ್ತಾನೆ ಇರುತ್ತೆ. ಹೋಮ್ವರ್ಕ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಈಗ ಥರ ಅದೇನು ಹೋಮ್ವರ್ಕ್ ಇರಲಿಲ್ಲ. ಜಸ್ಟ್ ನನಗೆ ಡೈಲಾಗ್ ಕಳಿಸಿದ್ರು, ನಾನು ಯೋಚನೆ ಮಾಡ್ತೇವೆ ನಾನು ಬೇರೆ ತರದ್ ಹೇಗೆ ಡೆಲಿವರ್ ಮಾಡ್ಬೋದು ಅಂತ. ಸೊ ಒಂದು ಫ್ರೇಮ್ ಹಾಕೊಂಡಿದ್ದೆ. ವೈಲ್ ಶೂಟಿಂಗ್ ಇವೆಲ್ಲ ಎಲ್ಲ ನೋಡಿರೋಂಥವನು, ಒಬ್ಬ ಅಘೋರಿ ತರ ಇರೋನು, ಅವ್ನು ಏನು ಎಕ್ಸೈಟ್ ಆಗಲ್ಲ, ಅವನು ಫ್ಲಾಟ್ ಆಗಿರ್ತಾನೆ ಅಲ್ವಾ. ಎಲ್ಲ ನೋಡಿ, ಎಲ್ಲ ಎನರ್ಜಿ ಇದೆ ಅಂಥವನು. ಬಟ್ ಅವನ ಬಗ್ಗೆ ಹೇಳಬೇಕಾದ್ರೆ ಮಾತ್ರ ನನ್ನನ್ನು ಯಾರು ಎದುರಾಕೊಳ್ಳೋಕ್ಕಾಗಲ್ಲ ಅನ್ನೋದಲ್ಲ, ಅದನ್ನೊಂಥರ ನಗನಗ್ತಾ ಹೇಳಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಅದು ಆನ್ ದ ಲೊಕೇಶನ್ ಮಾಡಿದ್ದು. ಫ್ರೇಮ್ ಇರುತ್ತೆ ಪ್ರತಿಯೊಂದು. ಸೊ ವೈಲ್ ಆಕ್ಟಿಂಗ್, ಪರ್ಫಾರ್ಮಿಂಗ್ ಅಂಡ್ ನಿಮ್ಮ ಕೋ ಆರ್ಟಿಸ್ಟ್ ಜೊತೆ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದೆಲ್ಲ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು. ಸರ್ಕಾರಿ ಶಾಲೆ ಹೆಣ್ಮಕ್ಳು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಎಲ್ಲ ಹೆಣ್ಮಕ್ಳಿಗೆ. ಥ್ಯಾಂಕ್ ಯು.